ಬೇಕೇ ಬೇಕು, ಕಾರ್ಮಿಕರ ಖಾತೆಯೇ ಬೇಕು. ಕಾರ್ಮಿಕ ಇಲಾಖೆಗಾಗಿ ಸಂತೋಷ್ ಲಾಡ್ ಲಾಭಿಯನ್ನ ನಡೆಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಇದೀಗ ನೋಡಿ. ಬೇಕೇ ಬೇಕು, ಕಾರ್ಮಿಕರ ಖಾತೆ ಬೇಕೇ ಬೇಕು ಅನ್ನುವಂತಹ ಹಠಕ್ಕೆ ಬಿದ್ದಿರುವಂತದ್ದು. ಕಾರ್ಮಿಕ ಇಲಾಖೆಗಾಗಿ ಈಗ ಸಂತೋಷ್ ಲಾಡ್ ಲಾಭಿಯನ್ನ ನಡೆಸ್ತಾ ಇದ್ದಾರಾ ಅನ್ನುವಂಥದ್ದು. ಖಾತೆ ಯಾವುದೇ ಕೊಡಲಿ ಕೆಲಸ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳಿರುವಂಥದ್ದು. ಕಾರ್ಮಿಕ ಇಲಾಖೆ ಮೇಲೆ ಜಾಸ್ತಿ ಪ್ರೀತಿ ಇದೆ. ಕಾರ್ಮಿಕ ಇಲಾಖೆ ಕೊಟ್ಟರು ಕೂಡ ಕೆಲಸವನ್ನ ಮಾಡ್ತೀನಿ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲದೆ ಹೋದ್ರೂ ಕೂಡ ಪರವಾಗಿಲ್ಲ, ಯಾವುದೇ ಖಾತೆ ಕೊಟ್ಟರು ಪರವಾಗಿಲ್ಲ ಅನ್ನುವಂತಹ ಹೇಳಿಕೆಯನ್ನ ನೀಡಿರುವಂತದ್ದು. ಕುವೇಗ ನ್ಯೂಸ್ ಜೊತೆ ಮಾತನಾಡುವಾಗ ಸಂತೋಷ್ ಲಾಡ್ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಬೇಕೇ ಬೇಕು, ಕಾರ್ಮಿಕ ಖಾತೆ ಬೇಕು ಅನ್ನುವಂಥದ್ದು. ಇದೀಗ ಕಾರ್ಮಿಕ ಇಲಾಖೆಗೆ ಸಂತೋಷ್ ಲಾಡ್ ಲಾಭಿಯನ್ನ ನಡೆಸ್ತಾ ಇದ್ದಾರಾ ಗೊತ್ತಿಲ್ಲ. ಯಾಕಂತಂದ್ರೆ ನೋಡಿ, ಖಾತೆ ಯಾವುದೇ ಕೊಡ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಕೆಲಸಗಾರರು, ನಿಜ ಒಪ್ಕೊಳ್ತೀವಿ. ಆದ್ರೆ ಕಾರ್ಮಿಕ ಇಲಾಖೆ ಮೇಲೆ ಜಾಸ್ತಿ ಪ್ರೀತಿ ಇದೆ. ಕಾರ್ಮಿಕ ಇಲಾಖೆ ಕೊಟ್ರೆ ಒಳ್ಳೇದು, ಕೊಟ್ಟರು ಕೂಡ ಕೆಲಸ ಮಾಡ್ತೀನಿ, ಬೇರೆ ಒಂದು ಖಾತೆ ಕೊಟ್ಟರು ಕೂಡ ಕೆಲಸ ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲದೆ ಹೋದ್ರೂ ಕೂಡ ಪರವಾಗಿಲ್ಲ, ಯಾವುದೇ ಖಾತೆಯನ್ನ ಕೊಟ್ಟರು ನಾನು ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ವೇಗ ನ್ಯೂಸ್ಗೆ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿರುವಂತದ್ದು. ಕಾರ್ಮಿಕ ಇಲಾಖೆಗೆ ಅವರು ಏನು ಸಿದ್ದರಾಮಯ್ಯ ಅವರ ಒಂದು ಸಚಿವ ಸಂಪುಟದಲ್ಲಿದ್ರಲ್ಲ, ಆಗ್ಲೂ ಕೂಡ ಕಾರ್ಮಿಕ ಖಾತೆಯನ್ನ ನಿಭಾಯಿಸಿತ್ತು. ಅವರಿಗೆ ಈ ಒಂದು ಖಾತೆಯ ಮೇಲೆ ಒಂದು ಹಿಡಿತ ಇದ್ದೇ ಇರುತ್ತೆ. ಖಾತೆಗಾಗಿ ಈಗ ಲಾಭಿ ರಾಜಕಾರಣ ಇದೇ ನಡೀತಾ ಇರುವಂತದ್ದು. HC ಬಾಲಕೃಷ್ಣ ಅವರು ಅರಣ್ಯ ಇಲಾಖೆಯನ್ನ ಕೇಳಿದ್ದಾರೆ. KH ಮುನಿಯಪ್ಪ ಸಮಾಜ ಕಲ್ಯಾಣ ಇಲಾಖೆ ಖಾತೆ ಬೇಕು ಅಂತ ಕೇಳಿರುವಂತದ್ದು. ಇನ್ನ ಶಿವರಾಜ್ ತಂಗಡಗಿ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಹೈಕಮಾಂಡ್ ಮುಂದೆ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. PM ನರೇಂದ್ರ ಸ್ವಾಮಿ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಇವರು ಕೂಡ ಕೇಳಿರುವಂತದ್ದು. ಇನ್ನ ಬಸವರಾಜ್ ರಾಯರೆಡ್ಡಿ ಹಣಕಾಸು ಇಲಾಖೆ ಬೇಕು ಅಂತ ಕೇಳಿಕೊಂಡಿದ್ದಾರೆ ಹೈಕಮಾಂಡ್ ನ ಮುಂದೆ. ಲಕ್ಷ್ಮಣ ಸವದಿ ಅವರು ಸಹಕಾರ ಇಲಾಖೆ ಈ ಒಂದು ಸಮಿತಿ ಈ ಒಂದು ಇಲಾಖೆ ಬೇಕು ಅಂತ ಕೇಳಿರುವಂತದ್ದು. ಇನ್ನ KM ಶಿವಲಿಂಗೇಗೌಡರು ಇವರು ಕೂಡ ಕೃಷಿ ಇಲಾಖೆ ಬೇಕು ಅಂತ ಕೇಳಿದ್ದಾರೆ. ಇನ್ನ N ಚಲುವರಾಯ ಸ್ವಾಮಿ ವಸತಿ ಇಲಾಖೆ ಕೊಡಿ ಅಂತ ಕೇಳಿದ್ದಾರೆ ಸರ್ಕಾರದ ಬಳಿ. ಇನ್ನ KS ಬಸವಂತಪ್ಪ ಪೌರಾಡಳಿತ ಇಲಾಖೆ ಬೇಕು ಅಂತ ಹೈಕಮಾಂಡ್ ನ ಮುಂದೆ ಹೇಳಿರುವಂತದ್ದು. ರಿಜ್ವಾನ್ ಹರ್ಷದ್ ಕೂಡ ಉನ್ನತ ಶಿಕ್ಷಣ ನೀಡಿ ಅಂತ ಕೇಳ್ಕೊಂಡಿದ್ದಾರೆ. ಲಾಭಿಯನ್ನ ನಡೆಸ್ತಾ ಇರುವಂತದ್ದು ಈ ಒಂದು ನಾಯಕರು. ಜಮೀರ್ ಅಹಮದ್ ಖಾನ್ ಅವರು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯನ್ನ ನೀಡಿ ಅಂತ ಕೇಳಿರುವಂತದ್ದು. ಮಧು ಬಂಗಾರಪ್ಪ ಅವರು ಕೂಡ ಶಿಕ್ಷಣ ಇಲಾಖೆ ಖಾತೆ ಬೇಕು ಅಂತ ಹೇಳಿದ್ದಾರೆ. ಇನ್ನ SS ಮಲ್ಲಿಕಾರ್ಜುನ ಅವರು ಅಬಕಾರಿ ಇಲಾಖೆಯನ್ನ ನೀಡಿ ಅಂತ ಹೇಳಿರುವಂತದ್ದು. ಸಂತೋಷ್ ಲಾಡ್ ಅವರು ಕೂಡ ಕಾರ್ಮಿಕ ಇಲಾಖೆ ಬೇಕು ಅನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇರುವಂತದ್ದು. ಒಂದಷ್ಟು ಜನ ಈ ಏನು 19 ಶಾಸಕರು ಸಚಿವರಿದ್ದಾರಲ್ಲ, ಇವರೆಲ್ಲರೂ ಕೂಡ ಈಗ ಲಾಭಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ರಾಜಕಾರಣದ ವಲಯದಲ್ಲಿ, ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಇಷ್ಟು ದಿನ ಸಚಿವ ಸಂಪುಟ ವಿಸ್ತರಣೆಯಾಗಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಸಚಿವ ಸ್ಥಾನಕ್ಕಾಗಿ ದೊಡ್ಡ ಮಟ್ಟದ ಲಾಭಿಯನ್ನ ನಡೆಸ್ತಾ ಇದ್ರು. ಇದೀಗ ಇಲಾಖೆಗೂ ಕೂಡ ಈಗ ಲಾಭಿಯನ್ನ ನಡೆಸ್ತಾ ಇರುವಂತದ್ದು. ಯಾವುದೋ ಒಂದು ಇಲಾಖೆ ಕೊಟ್ಟಿದ್ದಾರೆ, ಜನಸೇವೆ ಮಾಡಿಕೊಂಡು ಇಲಾಖೆಯನ್ನ ನಿಭಾಯಿಸಿಕೊಂಡು ಒಳ್ಳೆ ಹೆಸರು ತಗೊಂಡು ಹೋಗ್ಬೇಕು ಅನ್ನುವಂಥದ್ದಿಲ್ಲ. ಆದ್ರೆ ಲಾಭಿ ಮಾಡಬೇಕು ಅನ್ನುವಂಥದ್ದು ಒಂದೇ ಇರೋದು. ತಮ್ಗೆ ಯಾವ್ದು ಅನುಕೂಲ ಆಗುತ್ತಾ ಅದನ್ನ ಕೊಡಿ ಅಂತ ಕೇಳೋದೇ ಅವ್ರಿಗಿರುವಂಥದ್ದು. ಇದೀಗ ಒಂದಷ್ಟು ಜನರು ಏನು ಲಾಭಿಯನ್ನ ಮಾಡ್ತಾ ಇರುವಂಥದ್ದು ಇಲಾಖೆಗಾಗಿ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡ್ಬೇಕು. ಅವ್ರು ಕೇಳಿದ್ದಂಥದ್ದೇ ಇಲಾಖೆಯನ್ನ ಕೊಡುತ್ತಾ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥದ್ದು ನಿರೀಕ್ಷಿಸಬೇಕಾಗಿದೆ.